ಕ್ಲಾಸಸ್ ವತಿಯಿಂದ ಸ್ವಾಗತ ಸುಸ್ವಾಗತವನ್ನು ಕೋರ್ತಾ ನಾವು ಎಂದಿನಂತೆ ಮತ್ತೆ ಇವತ್ತು ಕರ್ನಾಟಕಕ್ಕೆ ಸಂಬಂಧಿಸಿರ್ತಕ್ಕಂಥ ಕರೆಂಟ್ ಅಫೇರ್ಸ್ ಬಗ್ಗೆ ಅಧ್ಯಯನವನ್ನ ಮಾಡೋಣ. ಇವತ್ತು ದಿನಾಂಕ 30 ಜನವರಿ 2026 ಕರ್ನಾಟಕದಲ್ಲಿ ನಡೆದಿರ್ತಕ್ಕಂಥ ಪ್ರಚಲಿತ ವಿದ್ಯಮಾನಗಳು ನಿಮ್ಮ ಕೆಪಿಎಸ್ಸಿಗೆ ಸಂಬಂಧಿಸಿರ್ತಕ್ಕಂಥ ಕೆಪಿಎಸ್ಸಿ, ಪಿಎಸ್ಐ, ಪಿಸಿ ಮತ್ತು ಕೆಇಎನ ಇತರ ಎಲ್ಲಾ ಎಕ್ಸಾಮ್ಗಳಿಗೆ ಕರ್ನಾಟಕ ರಿಲೇಟೆಡ್ ಕ್ವಶನ್ ಬರುವುದರಿಂದ ಈ ಡೈಲಿ ಕರೆಂಟ್ ಅಫೇರ್ಸ್ ಕರ್ನಾಟಕ ರಿಲೇಟೆಡ್ ನಿಮಗೆ ತುಂಬಾ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಇವತ್ತಿನ ದಿನ ನಡೆದಿರ್ತಕ್ಕಂಥ ಕರ್ನಾಟಕದಲ್ಲಿನ ಪ್ರಚಲಿತ ವಿದ್ಯಮಾನಗಳನ್ನ ನಾವೀಗ ಅಧ್ಯಯನ ಮಾಡೋಣ. ಈ ಹಿಂದಿನ ತರಗತಿಗಳಲ್ಲಿ ನಾವು ಕೆಎಸ್ ಕ್ಲಾಸಸ್ ಅಂತಕ್ಕಂಥ ಯೂಟ್ಯೂಬ್ ಚಾನಲ್ ಅಲ್ಲಿ ಈ ಹಿಂದಿನ ಕರ್ನಾಟಕಕ್ಕೆ ಸಂಬಂಧಿಸಿರ್ತಕ್ಕಂಥ ಡೈಲಿ ಕರೆಂಟ್ ಅಫೇರ್ಸ್ ಅನ್ನು ನಾವು ಅಪ್ಡೇಟ್ ಮಾಡಲಾಗಿದೆ. ನೀವು ಅವುಗಳನ್ನು ಉಚಿತವಾಗಿ ನೋಡಬಹುದು. ನಿಮ್ಮ ಪರೀಕ್ಷೆಯ ದೃಷ್ಟಿಯಿಂದ ತುಂಬಾ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಕೆಎಸ್ ಕ್ಲಾಸಸ್ ಅಂತಕ್ಕಂಥ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡೋದರ ಮುಖಾಂತರ ಇನ್ನು ಡೈಲಿ ಮಾಡ್ತಕ್ಕಂಥ ಕ್ಲಾಸಸ್ಗಳು ನಿಮಗೆ ನೇರವಾಗಿ ನೋಟಿಫಿಕೇಶನ್ ಮುಖಾಂತರ ಬರ್ತವೆ. ಇದರಿಂದ ನೀವು ಕರ್ನಾಟಕ ರಿಲೇಟೆಡ್ ಕರೆಂಟ್ ಅಫೇರ್ಸ್ ಅನ್ನ ನೋಟ್ ಕೂಡ ಮಾಡ್ಕೊಳ್ಬಹುದು ಅಂತ ಹೇಳ್ತಾ ಇವತ್ತಿನ ಕ್ಲಾಸಸ್ ಅನ್ನ ಆರಂಭ ಮಾಡೋಣ. ಎಲ್ಲರೂ ಸಿದ್ಧವಾಗಿದ್ರೆ ಒಂದು ಲೈಕ್ ಬಟನ್ ಒತ್ತುವುದರ ಮೂಲಕ ನೀವು ಕೆಎಸ್ ಕ್ಲಾಸಸ್ ಕರೆಂಟ್ ಅಫೇರ್ಸ್ಗೆ ಸಪೋರ್ಟ್ ಮಾಡ್ತಾ ಇದ್ದೀರಿ ಅಂತ ಹೇಳ್ತಾ ಇವತ್ತಿನ ಕ್ಲಾಸಸ್ ಅನ್ನ ಆರಂಭ ಮಾಡೋಣ. ಮೊದಲನೇದಾಗಿ ಏನಂದ್ರೆ ನಿನ್ನೆ ತಾನೇ ಅಂದ್ರೆ 29 ಜನವರಿ 2026 ಕೇಂದ್ರ ಸರ್ಕಾರ ತನ್ನ ಆರ್ಥಿಕ ಸಮೀಕ್ಷೆಯನ್ನ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಬಿಡುಗಡೆ ಮಾಡಿದೆ. ಅದೇ ರೀತಿಯಾಗಿ ಇವತ್ತು ನಮ್ಮ ಕರ್ನಾಟಕದಲ್ಲಿಯೂ ಕೂಡ ರಾಜ್ಯದ ಆರ್ಥಿಕ ಸಮೀಕ್ಷೆ ಕರ್ನಾಟಕ ಆರ್ಥಿಕ ಸಮೀಕ್ಷೆ 2025-26 ಬಿಡುಗಡೆ ಆಗಿರ್ತಕ್ಕಂಥದ್ದು. ಅದರಲ್ಲಿರ್ತಕ್ಕಂಥ ಪ್ರಮುಖ ವಿಷಯಗಳನ್ನ ನಾವು ನೋಡುವುದಾದ್ರೆ ಮೊದಲನೇದಾಗಿ ಜಿಡಿಪಿ ಬೆಳವಣಿಗೆ ಬಗ್ಗೆ ಹೇಳಲಾಗಿದೆ. ಜಿಡಿಪಿ ಅಂದ್ರೆ ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್ ಅಂತಕ್ಕಂಥದ್ದು ಒಂದು ದೇಶದ ಒಂದು ವರ್ಷದ ಅವಧಿಯಲ್ಲಿ ಉತ್ಪಾದನೆ ಆಗಿರ್ತಕ್ಕಂಥ ಎಲ್ಲಾ ಸರಕು ಮತ್ತು ಸೇವೆಗಳ ಮೌಲ್ಯವನ್ನ ನಾವು ಏನಂತ ಕರಿತೀವಿ, ಜಿಡಿಪಿ ಬೆಳವಣಿಗೆಯಲ್ಲಿ ಅದನ್ನ ಪರಿಗಣನೆ ಮಾಡ್ತೀವಿ. ಹಾಗಾದ್ರೆ ಕರ್ನಾಟಕ ರಾಜ್ಯದ ಒಟ್ಟು ಆಂತರಿಕ ಉತ್ಪನ್ನ ಜಿಎಸ್ಡಿಪಿ ಈ ವರ್ಷ 8.2% ಇರಲಿದೆ ಅಂತಕ್ಕಂಥದ್ದು ಸಮೀಕ್ಷೆಯಲ್ಲಿ ಹೇಳಲಾಗಿದೆ. ಬೆಳವಣಿಗೆ ಸಾಧಿಸುವ ನಿರೀಕ್ಷೆ ಇದೆ ಅಂತ ಹೇಳಲಾಗಿದೆ. ರಾಷ್ಟ್ರೀಯ ಸರಾಸರಿಗಿಂತ 7.4% ಇದು ಹೆಚ್ಚಾಗಿದೆ. ನೀವು ಇದನ್ನ ನೋಟ್ ಮಾಡ್ಕೊಳ್ಬೇಕು. ಸೇವಾ ವಲಯದ ಪಾಲು ರಾಜ್ಯದ ಆರ್ಥಿಕತೆಗೆ ಸೇವಾ ವಲಯ 66% ತನ್ನ ಕೊಡುಗೆಯನ್ನ ನೀಡ್ತಾ ಇದೆ. ಬೆಂಗಳೂರು ಹೊರತುಪಡಿಸಿ ಅಭಿವೃದ್ಧಿ ಅಂತಕ್ಕಂಥ ಒಂದು ಕಾನ್ಸೆಪ್ಟ್ ಮೇಲೆ ಅದನ್ನು ಹೈಲೈಟ್ ಮಾಡಿದ್ದಾರೆ. ಹುಬ್ಬಳ್ಳಿ, ಧಾರವಾಡ ಮತ್ತು ಮೈಸೂರು ನಗರಗಳನ್ನ 2ನೇ ಹಂತದ ಐಟಿ ಹಬ್ಗಳಾಗಿ ಈಗ ಗುರುತಿಸಲಾಗಿದೆ. ಹಾಗಾದರೆ ರಾಜ್ಯದ ಜಿಡಿಪಿಯ ಮುನ್ನೋಟ 2025-26 ನೋಡುವುದಾದರೆ ಬೆಳವಣಿಗೆ ದರ ಕರ್ನಾಟಕದ ನೈಜ ಜಿಡಿಪಿ ಬೆಳವಣಿಗೆ ದರ 8.2% ಇರಲಿದೆ ಅಂತ ಅಂದಾಜು ಮಾಡಲಾಗಿದೆ. ಇದು ರಾಷ್ಟ್ರೀಯ ಜಿಡಿಪಿಗಿಂತ 7.4% ಹೆಚ್ಚಾಗಿದೆ. ಇನ್ನು ತಲಾ ಆದಾಯ ಪರ್ ಕ್ಯಾಪಿಟಾ ಇನ್ಕಮ್ ಅನ್ನು ನೋಡುವುದಾದರೆ ಕರ್ನಾಟಕದ ತಲಾ ಆದಾಯ ರಾಷ್ಟ್ರೀಯ ಸರಾಸರಿಗಿಂತ ಸುಮಾರು 1.5 ಪಟ್ಟು ಹೆಚ್ಚಾಗಿದೆ ಅಂತ ಸಮೀಕ್ಷೆಯಲ್ಲಿ ಹೇಳಲಾಗಿದೆ. ಇದು ರಾಜ್ಯದ ಜನರ ಜೀವನ ಮಟ್ಟದ ಸುಧಾರಣೆಯನ್ನ ಸೂಚಿಸುತ್ತೆ. ಒಟ್ಟು ಮೊತ್ತ ರಾಜ್ಯದ ಆರ್ಥಿಕತೆಯ ಗಾತ್ರವು ಸುಮಾರು 28 ಲಕ್ಷ ಕೋಟಿ ರೂಪಾಯಿ ದಾಟುವ ಗುರಿಯನ್ನ ಹಾಕಲಾಗಿದೆ. ವಲಯವಾರು ಕೊಡುಗೆಯನ್ನ ನಾವು ನೋಡುವುದಾದರೆ ಸೆಕ್ಟರ್ ವೈಸ್ ಅನಲೈಸಿಸ್ ಅನ್ನ ನೋಡುವುದಾದರೆ ಪ್ರಮುಖವಾಗಿ 3 ವಲಯಗಳಿವೆ ನಮ್ಮ ಎಕನಾಮಿಕ್ಸ್ ಅಲ್ಲಿ. ಮೊದಲನೇದು ಸೇವಾ ವಲಯ, ಕೈಗಾರಿಕಾ ವಲಯ ಮತ್ತು ಕೃಷಿ ವಲಯ. ಪ್ರೈಮರಿ ಸೆಕ್ಟರ್, ಸೆಕೆಂಡರಿ ಸೆಕ್ಟರ್ ಮತ್ತು ಟೆರ್ಷರಿ ಸೆಕ್ಟರ್ ಅಂತ ಕರಿತೀವಿ. ಈಗ ಸೇವಾ ವಲಯವನ್ನ ನೋಡುವುದಾದ್ರೆ ಇದು 66% ತನ್ನ ಆರ್ಥಿಕತೆಗೆ ತನ್ನ ಕೊಡುಗೆಯನ್ನು ಕೊಡ್ತಾ ಇದೆ. ಇದು ಅತಿ ಹೆಚ್ಚು ಆರ್ಥಿಕತೆಗೆ ಕೊಡುಗೆಯನ್ನು ಕೊಡ್ತಕ್ಕಂಥ ವಲಯ. ಬೆಂಗಳೂರು ವಿಶ್ವದ 4ನೇ ಅತಿ ದೊಡ್ಡ ತಂತ್ರಜ್ಞಾನ ಕ್ಲಸ್ಟರ್ ಆಗಿ ಹೊರಹೊಮ್ಮಿದೆ ಅಂತ ಹೇಳಲಾಗಿದೆ. ಐಟಿ ಮಾತ್ರವಲ್ಲದೆ ಬಿಟಿ ಮತ್ತು ಜಾಗತಿಕ ಸಾಮರ್ಥ್ಯ ಕೇಂದ್ರಗಳಲ್ಲಿ ಕೂಡ ಕರ್ನಾಟಕ ಮುಂಚೂಣಿಯನ್ನ ವಹಿಸಿದೆ. ಇನ್ನು ಸೆಕೆಂಡರಿ ಸೆಕ್ಟರ್ ಅಲ್ಲಿ ನೋಡುವುದಾದ್ರೆ ಕೈಗಾರಿಕಾ ವಲಯ ಇದು ನಮ್ಮ ಜಿಡಿಪಿಗೆ 7.5% ತನ್ನ ಕೊಡುಗೆಯನ್ನು ಆರ್ಥಿಕತೆಗೆ ಕೊಡ್ತಾ ಇದೆ. ಮೇಕ್ ಇನ್ ಕರ್ನಾಟಕ ಅಡಿಯಲ್ಲಿ ಎಲೆಕ್ಟ್ರಾನಿಕ್ಸ್ ಮತ್ತು ಸಿಸ್ಟಮ್ ಡಿಸೈನ್ ಮತ್ತು ಏರೋಸ್ಪೇಸ್ ವಲಯಗಳಲ್ಲಿ ಹೆಚ್ಚಿನ ಹೂಡಿಕೆ ಬಂದಿರುವುದರಿಂದ ಇದು ಬೆಳವಣಿಗೆಯನ್ನ ಸಾಧಿಸಿದೆ. ಇನ್ನು ಕೃಷಿ ವಲಯ ಅಗ್ರಿಕಲ್ಚರ್ ಸೆಕ್ಟರ್ ಅನ್ನ ನೋಡುವುದಾದರೆ ಇದು 3.5% ತನ್ನ ಕೊಡುಗೆಯನ್ನ ನೀಡಿದೆ. ಸುಧಾರಿತ ನೀರಾವರಿ ಯೋಜನೆಗಳು ಮತ್ತು ಸಿರಿಧಾನ್ಯಗಳ ಪ್ರಚಾರದಿಂದ ಈ ವಲಯ ಹೆಚ್ಚು ಸ್ಥಿರತೆಯನ್ನ ಕಾಯ್ದುಕೊಂಡಿರ್ತಕ್ಕಂಥದ್ದು. ಇನ್ನು ಆರ್ಥಿಕ ಬೆಳವಣಿಗೆಯ ಹಿನ್ನೆಲೆಯನ್ನ ನೋಡುವುದಾದರೆ ಬಿಯಾಂಡ್ ಬೆಂಗಳೂರು ಅಂತಕ್ಕಂಥ ಒಂದು ಹೊಸ ಕಾನ್ಸೆಪ್ಟ್ ಅನ್ನು ಜಾರಿಗೆ ತರಲಾಗಿದೆ. ಇತ್ತೀಚೆಗೆ ಸರ್ಕಾರ ಕೈಗಾರಿಕೆಗಳನ್ನು ಮೈಸೂರು, ಮಂಗಳೂರು ಮತ್ತು ಹುಬ್ಬಳ್ಳಿ, ಧಾರವಾಡ, ಬೆಳಗಾವಿಗೆ ವಿಸ್ತರಿಸಲು ನೀಡಿದ ಪ್ರೋತ್ಸಾಹದಿಂದ ಬಿಯಾಂಡ್ ಬೆಂಗಳೂರು ಹೆಚ್ಚು ಪ್ರಚಲಿತದಲ್ಲಿದೆ. ಇನ್ನು ವಿದೇಶಿ ನೇರ ಹೂಡಿಕೆಯನ್ನ ನೋಡುವುದಾದರೆ
ಭಾರತಕ್ಕೆ ಬರುವ ಒಟ್ಟು ಎಫ್ಡಿಎನಲ್ಲಿ ಕರ್ನಾಟಕವು ಸತತವಾಗಿ ಮೊದಲು ಮತ್ತು ಎರಡನೇ ಸ್ಥಾನವನ್ನು ಕಾಯ್ದುಕೊಂಡಿದೆ. ಸುಮಾರು 35ರಿಂದ 40% ರಷ್ಟು ತನ್ನ ಪಾಲನ್ನ ಇದು ಹೊಂದಿರತಕ್ಕಂಥದ್ದು. ಇನ್ನು ಗ್ಯಾರಂಟಿ ಯೋಜನೆಗಳ ಮೂಲಕ ಜನರ ಕೈಗೆ ಹಣ ತಲುಪುತ್ತಿರುವುದರಿಂದ ಗ್ರಾಮೀಣ ಭಾಗದಲ್ಲಿ ವಸ್ತುಗಳ ಬೇಡಿಕೆ ಹೆಚ್ಚಾಗಿದೆ ಅಂತ ಉಲ್ಲೇಖಿಸಲಾಗಿದೆ. ಎಕ್ಸ್ಪ್ರೆಸ್ ವೇಗಳಲ್ಲಿ, ಜಿಲ್ಲಾ ಕೇಂದ್ರಗಳಲ್ಲಿ, ವಿಮಾನ ನಿಲ್ದಾಣ ಅಭಿವೃದ್ಧಿ ಆರ್ಥಿಕ ಚಟುವಟಿಕೆಗಳಿಗೆ ವೇಗ ನೀಡುವುದು ಮೂಲ ಸೌಕರ್ಯಗಳಿಗೆ ಹೆಚ್ಚಿರತಕ್ಕಂಥ ಪ್ರೋತ್ಸಾಹದಿಂದ ಸಾಧ್ಯವಾಗಿದೆ. ಇನ್ನು ಈ ಆರ್ಥಿಕ ಸಮೀಕ್ಷೆಯಲ್ಲಿ ನಮ್ಮ ಕರ್ನಾಟಕದ ಆರ್ಥಿಕತೆಗೆ ಸಂಬಂಧಿಸಿರ್ತಕ್ಕಂಥ ಸವಾಲುಗಳು ಇನ್ನೂ ಏನೇನಿದೆ ಅನ್ನೋದನ್ನು ನೋಡುವುದಾದರೆ, ಪ್ರಾದೇಶಿಕ ಅಸಮತೋಲತೆಯನ್ನ ತೊಲಗಿಸಬೇಕು ಅಂತ ಹೇಳಲಾಗಿದೆ. ಉತ್ತರ ಕರ್ನಾಟಕ ಮತ್ತು ಹಳೆಯ ಮೈಸೂರು ಭಾಗದ ನಡುವಿನ ಅಭಿವೃದ್ಧಿ ಅಂತರವನ್ನು ಕಡಿಮೆ ಮಾಡುವ ಅಗತ್ಯವಿದೆ ಅಂತ ಉಲ್ಲೇಖಿಸಲಾಗಿದೆ. ನಗರೀಕರಣದ ಒತ್ತಡವನ್ನು ಹೇಳಲಾಗಿದೆ. ಅಂದರೆ ಬೆಂಗಳೂರು ಮೂಲಸೌಕರ್ಯದ ಮೇಲಿನ ಒತ್ತಡವು ಹೂಡಿಕೆ ಮೇಲೆ ಪರಿಣಾಮ ಬೀರದಂತೆ ನೋಡಿಕೊಳ್ಳುವುದು. ಇನ್ನು ನಮ್ಮ ಎಕ್ಸಾಮ್ ಪರ್ಪಸ್ ಕೆಪಿಎಸ್ಸಿ, PSI, PC ಮತ್ತು KE ಎಕ್ಸಾಮ್ ಪರ್ಪಸ್ ಆಗಿರ್ತಕ್ಕಂಥ ಇಂಪಾರ್ಟೆಂಟ್ ಅಂಕಿಅಂಶಗಳನ್ನು ನೋಡುವುದಾದರೆ, ಕರ್ನಾಟಕದ GDP ಬೆಳವಣಿಗೆ ಎಷ್ಟಿದೆ ಅಂದರೆ 8.2% ಅಂದಾಜು ಮಾಡಲಾಗಿದೆ. ಇನ್ನು ರಾಷ್ಟ್ರೀಯ ಬೆಳವಣಿಗೆಗಿಂತ ಶೇಕಡಾ 7.4% ಹೆಚ್ಚಾಗಿದೆ ಅಂತ ಹೇಳಲಾಗಿದೆ. ಸೇವಾ ವಲಯದ ಪಾಲು ಶೇಕಡಾ 66ರಷ್ಟಿದೆ. ಇನ್ನು FDI ಹೂಡಿಕೆಯಲ್ಲಿ ಸ್ಥಾನದಲ್ಲಿ ಕರ್ನಾಟಕ ಸಾಮಾನ್ಯವಾಗಿ ಮೊದಲನೇ ಸ್ಥಾನದಲ್ಲಿದೆ. ರಫ್ತು ಪ್ರಮಾಣದಲ್ಲಿ ಸಾಫ್ಟ್ವೇರ್ ಮತ್ತು ಎಲೆಕ್ಟ್ರಾನಿಕ್ಸ್ ಅನ್ನ ರಫ್ತು ಮಾಡುವುದರಲ್ಲಿ ನಮ್ಮ ಕರ್ನಾಟಕ ಮುಂಚೂಣಿಯಲ್ಲಿದೆ ಅಂತ ಹೇಳ್ಬೋದು. ಅದೇ ರೀತಿ ಕರ್ನಾಟಕದ ಇನ್ನೊಂದು ಪ್ರಚಲಿತದಲ್ಲಿರ್ತಕ್ಕಂಥ ಒಂದು ಪ್ರಮುಖ ವಿದ್ಯಮಾನ ಅಂದ್ರೆ ರಾಜ್ಯದ 4ನೇ ಹುಲಿ ಸಂರಕ್ಷಿತ ಪ್ರದೇಶಕ್ಕೆ ವಿಶೇಷ ಗೌರವ ಅಂತ ಹೇಳಲಾಗಿದೆ. 4ನೇ ಹುಲಿ ಸಂರಕ್ಷಿತ ಪ್ರದೇಶ BRT ಅಂತ ಹೇಳ್ತೀವಿ, ಬಿಳಿಗಿರಿ ರಂಗನಾಥ ಸ್ವಾಮಿ ಟೈಗರ್ ರಿಸರ್ವ್ ಅಂತ ಹೇಳ್ತೀವಿ. ಇದಕ್ಕೆ ರಾಷ್ಟ್ರೀಯ ಮನ್ನಣೆಯನ್ನು ದೊರಕಿರ್ತಕ್ಕಂಥದ್ದು ಇವತ್ತಿನ ವಿಶೇಷ. ಇದು ಚಾಮರಾಜನಗರ ಜಿಲ್ಲೆಯ ಬಿಳಿಗಿರಿ ರಂಗನಾಥ ಸ್ವಾಮಿ ದೇವಾಲಯ ಹುಲಿ ಸಂರಕ್ಷಿತ ಪ್ರದೇಶ ಅತ್ಯುತ್ತಮ ನಿರ್ವಹಣೆಗಾಗಿ ಇದು ರಾಷ್ಟ್ರೀಯ ಪ್ರಶಸ್ತಿಯನ್ನ ಪಡೆದಿರ್ತಕ್ಕಂಥದ್ದು. ವಿಶೇಷತೆ ಏನಂದ್ರೆ ಇಲ್ಲಿ ಜೇನು ಕುರುಬ ಮತ್ತು ಸೋಲಿಗ ಬುಡಕಟ್ಟು ಜನಾಂಗದವರು ಹೆಚ್ಚಾಗಿ ಬದುಕುತ್ತಿರುವುದರಿಂದ ಈ ಅರಣ್ಯ ಪ್ರದೇಶ ಹೆಚ್ಚು ಸಂರಕ್ಷಣೆಯ ಸ್ಥಾನದಲ್ಲಿದೆ ಅಂತ ಹೇಳಲಾಗಿದೆ. ಹಾಗಾದರೆ ರಾಷ್ಟ್ರೀಯ ಪ್ರಶಸ್ತಿಯ ಹಿನ್ನೆಲೆಯನ್ನು ನಾವು ನೋಡುವುದಾದರೆ, ಹುಲಿ ಸಂರಕ್ಷಿತ ಪ್ರದೇಶಗಳ ಮೌಲ್ಯಮಾಪನ ಮ್ಯಾನೇಜ್ಮೆಂಟ್ ಎಫೆಕ್ಟಿವ್ನೆಸ್ ಇವ್ಯಾಲ್ಯೂಯೇಷನ್ ಅಡಿಯಲ್ಲಿ ಅತ್ಯುತ್ತಮ ನಿರ್ವಹಣೆಗಾಗಿ ರಾಷ್ಟ್ರೀಯ ಪ್ರಶಸ್ತಿಯನ್ನು ಇದಕ್ಕೆ ಕೊಡಲಾಗಿದೆ. ಭಾರತ ಸರ್ಕಾರ ಮತ್ತು ರಾಷ್ಟ್ರೀಯ ಹುಲಿ ಸಂರಕ್ಷಣಾ ಪ್ರಾಧಿಕಾರ ನೀಡುವ ಈ ಪ್ರಶಸ್ತಿ ಸಂರಕ್ಷಣಾ ಕ್ರಮ, ಮೂಲ ಸೌಕರ್ಯ ಮತ್ತು ಸಮುದಾಯದ ಸಹಭಾಗಿತ್ವದ ಆಧಾರದ ಮೇಲೆ ಇದನ್ನ ನೀಡಲಾಗುತ್ತೆ. BRT ಹುಲಿ ಪ್ರದೇಶವು ಅತ್ಯುತ್ತಮ ಸ್ಥಾನವನ್ನ ಪಡೆದುಕೊಂಡಿರ್ತಕ್ಕಂಥದ್ದು. ಇನ್ನು ಸೋಲಿಗ ಮತ್ತು ಜೇನು ಕುರುಬ ಬುಡಕಟ್ಟುಗಳ ಬಗ್ಗೆ ವಿಶೇಷವಾಗಿ ತಿಳ್ಕೊಳ್ಳೋದಾದ್ರೆ, ಈ ಸಂರಕ್ಷಿತ ಪ್ರದೇಶವು ರಾಷ್ಟ್ರ ಮನ್ನಣೆ ಪಡೆದುಕೊಳ್ಳಲು ಇವುಗಳ ಪಾತ್ರ ಏನಿದೆ ಅನ್ನೋದನ್ನ ನೋಡೋದಾದ್ರೆ, ಸೋಲಿಗರು ಮತ್ತು ಜೇನು ಕುರುಬರು ಅರಣ್ಯವನ್ನೇ ದೈವವೆಂದು ಪೂಜಿಸುತ್ತಾರೆ ಮತ್ತು ದೊಡ್ಡ ನಾಯಿ ಎಂದು ಕರೆಯುತ್ತಾರೆ ಹುಲಿಯನ್ನ. ಅದರೊಂದಿಗೆ ಯಾವುದೇ ಸಂಘರ್ಷವಿಲ್ಲದೆ ಬದುಕುತ್ತಿರುವುದರಿಂದ ಹುಲಿ ಸಂರಕ್ಷಣೆಯಲ್ಲಿ ಹೆಚ್ಚಾಗಿದೆ. ಇನ್ನು ಅರಣ್ಯ ಹಕ್ಕನ್ನು ನೋಡುವುದಾದರೆ, ಭಾರತದಲ್ಲಿ ಮೊದಲ ಬಾರಿಗೆ ಹುಲಿ ಸಂರಕ್ಷಿತ ಪ್ರದೇಶದೊಳಗೆ ವಾಸಿಸಲು ಕಾನೂನುಬದ್ಧ ಅವಕಾಶವನ್ನು ಪಡೆದಿರ್ತಕ್ಕಂಥ ಸಮುದಾಯ ಯಾವುದಂದ್ರೆ ಸೋಲಿಗರು. ಇದು ತುಂಬಾ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ವಿಷಯ, ನೀವು ಇದನ್ನ ನೋಟ್ ಮಾಡ್ಕೊಳ್ಬೇಕು. ಇನ್ನು BRT ಹುಲಿ ಸಂರಕ್ಷಿತ ಪ್ರದೇಶದ ಭೌಗೋಳಿಕ ಮತ್ತು ಜೈವಿಕ ಮಹತ್ವವನ್ನು ನೋಡುವುದಾದರೆ, ಇದು ದಕ್ಷಿಣ ಭಾರತದ ಪಶ್ಚಿಮ ಘಟ್ಟಗಳು ಮತ್ತು ಪೂರ್ವ ಘಟ್ಟಗಳು ಸಂಧಿಸುವ ಏಕೈಕ ಕೊಂಡಿಯಾಗಿ ಕಾರ್ಯವನ್ನ ನಿರ್ವಹಿಸುತ್ತೆ. ಇದರ ವಿಸ್ತೀರ್ಣ 574.82 ಚದರ ಕಿಲೋಮೀಟರ್ ಇರ್ತಕ್ಕಂಥದ್ದು. ಇನ್ನು ಈ ಸಂರಕ್ಷಿತ ಪ್ರದೇಶಕ್ಕೆ ಸಂಬಂಧಿಸಿದಂತೆ ಒಂದು ರೀಸೆಂಟ್ ಆಗಿರ್ತಕ್ಕಂಥ ಅಪ್ಡೇಟ್ಸ್ 2025-26 ನೋಡುವುದಾದರೆ, ಹುಲಿಗಳ ಸಂಖ್ಯೆ BRTಯಲ್ಲಿ ಸಂಖ್ಯೆಯು ಸುಮಾರು 50ರ ಗಡಿ ದಾಟಿದ್ದು, ಅಂದ್ರೆ 50ಕ್ಕಿಂತ ಹೆಚ್ಚಾಗಿ ಇಲ್ಲಿ ಹುಲಿಗಳ ಸಂಖ್ಯೆ ಹೆಚ್ಚಾಗಿದೆ ಅಂತ ಹೇಳಲಾಗಿದೆ. ಇದು ಅತ್ಯುತ್ತಮ ಹುಲಿ ಸಂತಾನೋತ್ಪತ್ತಿ ಕೇಂದ್ರ ಅಂತ ಕೂಡ ಕರೆಯಲಾಗಿದೆ. ಇನ್ನು M-Steps ಅಂತಕ್ಕಂಥ ಅಪ್ಲಿಕೇಶನ್ ಬಳಸಿ ಸ್ಮಾರ್ಟ್ ಪೆಟ್ರೋಲಿಂಗ್ ಮಾಡುವಲ್ಲಿ, ವನ್ಯಜೀವಿಗಳ ಹಾದಿಯನ್ನು ಟ್ರ್ಯಾಕ್ ಮಾಡುವಲ್ಲಿ ಈ ಕೇಂದ್ರ ಮುಂಚೂಣಿಯಲ್ಲಿದೆ. ಹಾಗಾದ್ರೆ ಈ ವಿಶೇಷ ಏನಂದ್ರೆ 2011ರಲ್ಲಿ BRTಯನ್ನ ಸಂರಕ್ಷಿತ ಪ್ರದೇಶ ಅಂತ ಘೋಷಣೆ ಮಾಡಲಾಗಿತ್ತು. ಕರ್ನಾಟಕದ 4ನೇ ಹುಲಿ ಸಂರಕ್ಷಿತ ಪ್ರದೇಶ ಬಂಡೀಪುರ, ನಾಗರಹೊಳೆ ಮತ್ತು ಭದ್ರಾ. ನಂತರ ಇದು 4ನೇದಾಗಿದೆ. ಮೊದಲನೇದು ಬಂಡೀಪುರ, ನಂತರ ನಾಗರಹೊಳೆ, ನಂತರ ಭದ್ರಾ. ಇಲ್ಲಿರುವ ಪ್ರಸಿದ್ಧ ದೇವಾಲಯ ಯಾವುದರಂದ್ರೆ ಬಿಳಿಗಿರಿ ರಂಗನಾಥ ಸ್ವಾಮಿ ದೇವಾಲಯ. ಇನ್ನು ಕರ್ನಾಟಕದ ಪ್ರಮುಖ ಹುಲಿ ಸಂರಕ್ಷಿತ ಪ್ರದೇಶಗಳನ್ನ ನೋಡುವುದಾದ್ರೆ, ಮೊದಲನೆಯದು ಬಂಡೀಪುರ, ಚಾಮರಾಜನಗರದಲ್ಲಿ ಬರ್ತಕ್ಕಂಥದ್ದು. ಇದು ಘೋಷಿತ ವರ್ಷ 1973ರಲ್ಲಿ ಭಾರತದ ಮೊಟ್ಟ ಮೊದಲ ಪ್ರಾಜೆಕ್ಟ್ ಟೈಗರ್ ಅಡಿಯಲ್ಲಿ ಘೋಷಿಸಲಾಗಿರ್ತಕ್ಕಂಥ ಅರಣ್ಯ ಪ್ರದೇಶ ಇದಾಗಿದೆ. ಎರಡನೆಯದು ಭದ್ರಾ, ಇದು ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಬರ್ತದೆ. 1998ರಲ್ಲಿ ಘೋಷಣೆ ಆಯಿತು. ಇದು ಮುತ್ತೋಡಿ ವನ್ಯಜೀವಿ ಧಾಮ ಅಂತಲೂ ಕೂಡ ಇದನ್ನ ಕರೀತಾರೆ. ಮೂರನೇದು ನಾಗರಹೊಳೆ.
ಮೈಸೂರು ಮತ್ತು ಕೊಡಗು ಎರಡು ಜಿಲ್ಲೆಗಳಲ್ಲಿ ಇದು ಹಂಚಿಕೊಂಡಿದೆ. 1999ರಲ್ಲಿ ಘೋಷಣೆ. ಇದನ್ನ ರಾಜೀವ್ ಗಾಂಧಿ ರಾಷ್ಟ್ರೀಯ ಉದ್ಯಾನವನ ಅಂತ ಕೂಡ ಕರೀತಾರೆ. 4ನೇದು ದಾಂಡೇಲಿ ಅಂಶಿ ಅಥವಾ ಕಾಳಿ ಟೈಗರ್ ರಿಸರ್ವ್, ಇದು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಬರುತ್ತೆ. 2007ರಲ್ಲಿ ಇದನ್ನ ಘೋಷಣೆ ಮಾಡಲಾಗಿದೆ. ಇದನ್ನ ಕಾಳಿ ಹುಲಿ ಸಂರಕ್ಷಿತ ಪ್ರದೇಶ ಅಂತಲೂ ಕೂಡ ಕರೀತಾರೆ. ಇನ್ನು 5ನೇದು ಬಿಳಿಗಿರಿ ರಂಗನಾಥ ಸ್ವಾಮಿ BRT ಅಂದ್ರೆ ಟೈಗರ್ ರಿಸರ್ವ್, ಚಾಮರಾಜನಗರ, 2011ರಲ್ಲಿ ಘೋಷಿಸಲಾಗಿದೆ. ಪಶ್ಚಿಮ ಮತ್ತು ಪೂರ್ವ ಘಟ್ಟಗಳ ಸಂಧಿಸುವ ಜಾಗದಲ್ಲಿ ಇದು ಸ್ಥಾನವನ್ನ ಹೊಂದಿದೆ. ಇನ್ನು 6ನೇದು ಮಲೆ ಮಹದೇಶ್ವರ ಹುಲಿ ಸಂರಕ್ಷಿತ ಪ್ರದೇಶ, ಚಾಮರಾಜನಗರ ಜಿಲ್ಲೆ, 2023ರಲ್ಲಿ ಘೋಷಣೆ. ಇದು ಕರ್ನಾಟಕದ 6ನೇ ಮತ್ತು ಇತ್ತೀಚಿನ ಹುಲಿ ಸಂರಕ್ಷಿತ ಪ್ರದೇಶವಾಗಿದೆ. ಇದು ತುಂಬಾ ಇಂಪಾರ್ಟೆಂಟ್, ನೀವು ಇದನ್ನ ನೋಟ್ ಮಾಡಿಕೊಳ್ಳಲೇಬೇಕು. ಇನ್ನು ಮತ್ತೊಂದು ತುಂಬಾ ವಿಶೇಷವಾಗಿರ್ತಕ್ಕಂಥ ಕರ್ನಾಟಕದ ಕರೆಂಟ್ ಅಫೇರ್ಸ್ ಏನಂದ್ರೆ, ವಿಜಯಪುರದಲ್ಲಿ ಅಂತಾರಾಷ್ಟ್ರೀಯ ದ್ರಾಕ್ಷಿ ಮತ್ತು ಒಣ ದ್ರಾಕ್ಷಿ ಮೇಳವನ್ನ ಹಮ್ಮಿಕೊಳ್ಳಲಾಗಿದೆ. ಏನಿದರ ವಿಶೇಷತೆ ಅನ್ನೋದನ್ನ ನೋಡುವುದಾದರೆ, ಭಾರತದ 2ನೇ ಅತಿ ದೊಡ್ಡ ದ್ರಾಕ್ಷಿ ಬೆಳೆಯುವ ರಾಜ್ಯ ಕರ್ನಾಟಕ ಆಗಿದೆ. ರಫ್ತು ಪ್ರಮಾಣವನ್ನು ಹೆಚ್ಚಿಸಲು ಹೊಸ ತಂತ್ರಜ್ಞಾನವನ್ನು ಇಲ್ಲಿ ಪರಿಚಯಿಸಲಾಗ್ತಿದೆ. ಈ ಮೇಳದ ಉದ್ದೇಶಗಳೇನೆಂದ್ರೆ, ಒಂದು ಜಾಗತಿಕ ಮಾರುಕಟ್ಟೆಯನ್ನು ಸಂಪರ್ಕ ಮಾಡುವುದು, ಇನ್ನೊಂದು ತಂತ್ರಜ್ಞಾನದ ಪ್ರದರ್ಶನ ಮತ್ತು ಮೌಲ್ಯವರ್ಧನೆ, ಇವುಗಳ ಮೂಲ ಉದ್ದೇಶ. ವಿಜಯಪುರದ ದ್ರಾಕ್ಷಿಯ ಆರ್ಥಿಕತೆಯ ಹಿನ್ನೆಲೆಯನ್ನು ನಾವು ನೋಡುವುದಾದರೆ, 36,000 ಹೆಕ್ಟೇರ್ಗಿಂತಲೂ ಹೆಚ್ಚು ಪ್ರದೇಶದಲ್ಲಿ ದ್ರಾಕ್ಷಿಯನ್ನು ಈಗ ಬೆಳೆಯಲಾಗುತ್ತೆ. 70%ಕ್ಕಿಂತ ಹೆಚ್ಚು ವಿಜಯಪುರ ಜಿಲ್ಲೆಯಲ್ಲಿ ದ್ರಾಕ್ಷಿಯನ್ನ ಬೆಳೆಯಲಾಗುತ್ತೆ. ವಾರ್ಷಿಕವಾಗಿ ಸುಮಾರು 6ರಿಂದ 7 ಲಕ್ಷ ಟನ್ ದ್ರಾಕ್ಷಿ ಇಲ್ಲಿ ಉತ್ಪಾದನೆ ಆಗುತ್ತೆ. 90% ಭಾಗವನ್ನ ಒಣ ದ್ರಾಕ್ಷಿಯನ್ನಾಗಿ ಪರಿವರ್ತನೆ ಮಾಡಲಾಗುತ್ತೆ. ಇನ್ನು ದ್ರಾಕ್ಷಿ ಮೇಳದ ಹೈಲೈಟ್ಸ್ ಅನ್ನ ನಾವು ನೋಡುವುದಾದ್ರೆ, ಅಂತಾರಾಷ್ಟ್ರೀಯ ಸೆಮಿನಾರ್ನ ಇಲ್ಲಿ ಕೈಗೊಳ್ಳಲಾಗಿತ್ತು. ಇನ್ನು ಒಣ ದ್ರಾಕ್ಷಿ ಟ್ರೇಡಿಂಗ್ ಸೆಂಟರ್ ವಿಜಯಪುರದಲ್ಲಿ ಏಷ್ಯಾದಲ್ಲೇ ದೊಡ್ಡದೆನ್ನಲಾದ ಒಣ ದ್ರಾಕ್ಷಿಯ ಆನ್ಲೈನ್ ಟ್ರೇಡಿಂಗ್ ಸೆಂಟರ್ ಅನ್ನ ಪ್ರದರ್ಶನ ಮಾಡಲಾಗುತ್ತೆ. ವೈವಿಧ್ಯಮಯ ತಳಿಗಳು, ಕೃಷ್ಣ ಶರತ್, ಥಾಮ್ಸನ್ ಸೀಡ್ಲೆಸ್, ರೆಡ್ ಗ್ಲೋಬ್ ಮತ್ತು ಮಾನಿಕಾ ಚಮನ್ ಅಂತಹ ವಿವಿಧ ದ್ರಾಕ್ಷಿ ತಳಿಗಳನ್ನ ಇಲ್ಲಿ ಪ್ರದರ್ಶನ ಮಾಡಲಾಯಿತು. ಇನ್ನು ರೈತರ ಬೇಡಿಕೆಗಳೇನೆಂದರೆ, ನಮಗೆ MSP ಮಿನಿಮಮ್ ಸಪೋರ್ಟಿವ್ ಪ್ರೈಸ್ ಅನ್ನ ಕೊಡಿ ಅಂತ ರೈತರ ಬೇಡಿಕೆ ಇದೆ. ಇನ್ನೊಂದು ಕೋಲ್ಡ್ ಸ್ಟೋರೇಜ್ ಕೊರತೆ ಇರುವುದರಿಂದ ಕೋಲ್ಡ್ ಸ್ಟೋರೇಜ್ ನಮಗೆ ಸೌಲಭ್ಯವನ್ನು ಕಲ್ಪಿಸಿಕೊಡುವ ಅಂತಕ್ಕಂಥದ್ದು ರೈತರ ಬೇಡಿಕೆಯಾಗಿದೆ. ಪರೀಕ್ಷಾ ದೃಷ್ಟಿಯಿಂದ ಇತ್ತೀಚಿನ ಒಂದು ಪ್ರಮುಖ ಅಂಶ ಏನೆಂದರೆ, ಭಾರತದ ದ್ರಾಕ್ಷಿ ನಗರ ಅಂತ ವಿಜಯಪುರವನ್ನ ಘೋಷಣೆ ಮಾಡಲಾಗಿದೆ. ಕರ್ನಾಟಕ ದ್ರಾಕ್ಷಿ ಉತ್ಪಾದನೆಯಲ್ಲಿ ಭಾರತದಲ್ಲಿ 2ನೇ ಸ್ಥಾನವನ್ನ ಪಡೆದುಕೊಂಡಿದೆ. 1ನೇ ಸ್ಥಾನವನ್ನ ಮಹಾರಾಷ್ಟ್ರ ಪಡೆದುಕೊಂಡಿದೆ. ಅದೇ ರೀತಿ ಇನ್ನೊಂದು 4ನೇ ಒಂದು ಪ್ರಮುಖವಾಗಿರ್ತಕ್ಕಂಥ ತುಂಬಾ ವಿಶೇಷವಾಗಿರ್ತಕ್ಕಂಥ ಕರ್ನಾಟಕದ ಒಂದು ಕರೆಂಟ್ ಅಫೇರ್ಸ್ ಏನಂದ್ರೆ, ಉತ್ತರ ಕರ್ನಾಟಕದ ವಿಜಯಪುರದ ಜೋಳದ ರೊಟ್ಟಿಗೆ GI ಟ್ಯಾಗ್ ಅನ್ನ ಕೊಡ್ತಕ್ಕಂಥ ವಿಚಾರವನ್ನ ಸರ್ಕಾರ ಮಾಡ್ತಾ ಇದೆ. ಕರ್ನಾಟಕದ ಜನಪ್ರಿಯ ಆಹಾರವಾದ ಜೋಳದ ರೊಟ್ಟಿಗೆ GI ಟ್ಯಾಗ್ ಮಾನ್ಯತೆ ನೀಡುವ ಪ್ರಕ್ರಿಯೆ 2025-26ರಲ್ಲಿ ಮಹತ್ವದ ಹಂತ ತಲುಪಿದೆ ಅಂತಕ್ಕಂಥದ್ದು ಇವತ್ತಿನ ಸುದ್ದಿ. ಹಾಗಾದ್ರೆ GI ಟ್ಯಾಗ್ ಯಾಕೆ ಕೊಡಬೇಕು, ಅದರಿಂದ ಉದ್ದೇಶ ಏನು, ಅದರ ಇತಿಹಾಸ ಹಿನ್ನೆಲೆ ಏನು ಅನ್ನೋದನ್ನ ನೋಡುವುದಾದ್ರೆ, ಉತ್ತರ ಕರ್ನಾಟಕದ ವಿಶಿಷ್ಟ ತಯಾರಿಕಾ ಪದ್ಧತಿ ಮತ್ತು ಅಲ್ಲಿನ ಮಣ್ಣಿನ ಗುಣಗಳಿಂದ ಬೆಳೆಯುವ ಜೋಳದ ವಿಶೇಷತೆಯನ್ನು ಗುರುತಿಸಿ ರೊಟ್ಟಿಯನ್ನ ಜಾಗತಿಕ ಮಟ್ಟದಲ್ಲಿ ಗುರುತಿಸಲು ಕೃಷಿ ಇಲಾಖೆಯ ಪ್ರಸ್ತಾವನೆಯನ್ನ ಸಲ್ಲಿಸಿದೆ. ಕೃಷಿ ಮತ್ತು ತೋಟಗಾರಿಕಾ ಇಲಾಖೆ. ಇದರ ಗುರಿ ಏನಂದ್ರೆ, ಧಾರವಾಡ, ಬೆಳಗಾವಿ, ವಿಜಯಪುರ ಮತ್ತು ಬಾಗಲಕೋಟೆ ಜಿಲ್ಲೆಗಳಲ್ಲಿ ತಯಾರಾಗುವ ರೊಟ್ಟಿಗೆ ಮಾನ್ಯತೆಯನ್ನ ದೊರಕಿಸಿಕೊಡುವ ಗುರಿಯನ್ನ ಹೊಂದಲಾಗಿದೆ. ಇದನ್ನು ಬಡಿಯುವ ವಿಶೇಷ ಕಲೆ, ಯಾವುದೇ ಎಣ್ಣೆ ಬಳಸದೆ ಸುಡುವ ವಿಧಾನವನ್ನ ರೊಟ್ಟಿಗಿಂತ ವಿಭಿನ್ನವಾಗಿ ಇದು ಇದೆ. ಹಾಗಾದ್ರೆ ಜೋಳದ ರೊಟ್ಟಿಯ ಭೌಗೋಳಿಕ ಮತ್ತು ಸಾಂಸ್ಕೃತಿಕ ಮಹತ್ವವನ್ನು ನೋಡೋದಾದ್ರೆ, ವಿಜಯಪುರ, ಧಾರವಾಡ, ಬೆಳಗಾವಿ ಇವೆಲ್ಲ ರೊಟ್ಟಿಗೆ ಫೇಮಸ್ ಆಗಿರ್ತಕ್ಕಂಥ ಜಿಲ್ಲೆಗಳು. ಉತ್ತರ ಕರ್ನಾಟಕ ಶುಷ್ಕ ಹವಾಮಾನವು ಮಾಲ್ದಂಡಿ ಅಂತ ಉತ್ತಮ ತಳಿಯ ಜೋಳದ ಬೆಳೆಯನ್ನ ಬೆಳೆಯಲಿಕ್ಕೆ ಪೂರಕವಾಗಿರ್ತಕ್ಕಂಥ ವಾತಾವರಣ ಇಲ್ಲಿ ಇದೆ. ಅದೇ ರೀತಿ ಮದುವೆ, ಹಬ್ಬ ಹರಿದಿನ ಮತ್ತು ಊಟದಲ್ಲಿ ದಿನನಿತ್ಯವೂ ಕೂಡ ಇಲ್ಲಿ ಉತ್ತರ ಕರ್ನಾಟಕದಲ್ಲಿ ರೊಟ್ಟಿಯನ್ನ ಬಳಸಲಾಗುತ್ತೆ. ರಫ್ತು ಸಾಮರ್ಥ್ಯ, ಇತ್ತೀಚಿನ ವರ್ಷಗಳಲ್ಲಿ ಖಡಕ್ ರೊಟ್ಟಿ ಅಂತಕ್ಕಂಥ ಬಿಜಾಪುರದ ಮತ್ತು ಇತರ ಉತ್ತರ ಕರ್ನಾಟಕದ ಜಿಲ್ಲೆಗಳಲ್ಲಿ ಖಡಕ್ ರೊಟ್ಟಿಯನ್ನ ವಿದೇಶಕ್ಕೂ ಕೂಡ ರಫ್ತು ಮಾಡಲಾಗ್ತಾ ಇದೆ ಅಂತ ಹೇಳಲಾಗಿದೆ. ಹಾಗಾದ್ರೆ GI ಟ್ಯಾಗ್ ನಿಂದ ಆಗ್ತಕ್ಕಂಥ ಪ್ರಯೋಜನಗಳು ಏನು ಅನ್ನೋದನ್ನು ನೋಡುವುದಾದರೆ, ಕಾನೂನು ರಕ್ಷಣೆ ಮತ್ತು ರೈತರಿಗೆ ಮತ್ತು ಮಹಿಳೆಯರಿಗೆ ಇದರಿಂದ ಅನುಕೂಲ, ಪ್ರವಾಸೋದ್ಯಮಕ್ಕೂ ಕೂಡ ಇದು ಅನುಕೂಲವನ್ನ ಕಲ್ಪಿಸುತ್ತೆ. ಹಾಗಾದ್ರೆ ಕರ್ನಾಟಕದ ಇತರ ಪ್ರಮುಖ GI ಟ್ಯಾಗ್ ನ ಉತ್ಪನ್ನಗಳು ಯಾವುವು ಅಂದ್ರೆ, ಒಂದು ಮೈಸೂರು ಮಲ್ಲಿಗೆ, ಶಿರ್ಸಿ ಅಡಿಕೆ,
ಧಾರವಾಡ ಪೇಡ, ಬ್ಯಾಡಗಿ ಮೆಣಸಿನಕಾಯಿ, ಕೊಡಗು ಕಿತ್ತಳೆ ಮತ್ತು ನಂಜನಗೂಡಿನ ರಸಬಾಳೆ. ಈಗ ಇನ್ನೇನು ಇದಕ್ಕೆ ಅವಕಾಶ ದೊರೆತರೆ ವಿಜಯಪುರದ ಜೋಳದ ರೊಟ್ಟಿ ಕೂಡ ಈ ಪಟ್ಟಿಯಲ್ಲಿ ಬರಲಿದೆ ಅಂತ ಹೇಳ್ತಾ ಇವತ್ತಿನ ಕರೆಂಟ್ ಅಫೇರ್ಸ್ ಇಲ್ಲಿಗೆ ಮುಕ್ತಾಯವಾಗುತ್ತೆ. ಆತ್ಮೀಯ ವಿದ್ಯಾರ್ಥಿಗಳೇ, ನೀವು ಕರ್ನಾಟಕಕ್ಕೆ ಸಂಬಂಧಿಸಿರ್ತಕ್ಕಂಥ ಪ್ರತಿದಿನದ ಕರೆಂಟ್ ಅಫೇರ್ಸ್ ಅನ್ನು ಅಪ್ಡೇಟ್ ಪಡಿಬೇಕಾದ್ರೆ KS ಕ್ಲಾಸಸ್ ಅಂತಕ್ಕಂಥ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಕ್ಲಾಸಸ್ಗಳನ್ನು ಕೊನೆಯವರೆಗೆ ನೋಡಿ ಅಂತ ಹೇಳ್ತಾ ನಿಮ್ಮ ಗೆಳೆಯರೊಂದಿಗೆ ಇದನ್ನು ಶೇರ್ ಮಾಡಿ ಅಂತ ಹೇಳ್ತಾ KS ಕ್ಲಾಸಸ್ಗೆ ಸಪೋರ್ಟ್ ಮಾಡಿ. ನಿಮ್ಮ KPSC ಎಕ್ಸಾಮ್ಗೆ ಅನುಕೂಲವಾಗ್ತಕ್ಕಂಥ ವಿಡಿಯೋಗಳನ್ನು ಮುಂದಿನ ತರಗತಿಯಲ್ಲಿ ವೀಕ್ಷಿಸಿ ಅಂತ ಹೇಳ್ತಾ ಧನ್ಯವಾದಗಳು.